ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಮನೆಯಲ್ಲೇ ಇದ್ದೀನಿ, ಕಾಲೇಜು ಮುಗಿತು, ಇನ್ನೇನೆಲ್ಲೂ ಹೊರಗೂ ಹೋಗೋ ಹಾಗಿಲ್ಲ. ರಿಸಲ್ಟ್ ಬರಬೇಕು, ಆಮೇಲೆ ಏನಿದ್ರು ನೆಕ್ಸ್ಟು. ಇನ್ನೂ ಎಲ್ಲೂ ಟ್ರಾವೆಲ್ ಮಾಡೋಕ್ಕೆ ಮತ್ತೆ ಡಿಸೈಡ್ ಮಾಡ್ಕೊಂಡಿಲ್ಲ. ಸೊ ಏನು ಮಾಡೋಣ ಅಂದರೆ, ಇವಾಗ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿದೆಯಲ್ಲ, ಅದಕ್ಕೋಸ್ಕರ ಸಿಂಪಲಾಗಿ ಒಂದು ಪಾಯಸ ಮಾಡೋಣ ಅಂತ. ಅದೇನು ಪಾಯಸ ಮಾಡೋದು ಬೇಜಾನ ತೋರಿಸಿರ್ತಾರೆ, ಬಟ್ ನಾನು ಮಾಡೋದು ಅದೊಂದು ವಿಡಿಯೋ ತೋರಿಸ್ತೀನಿ ಆಯಿತಾ. ಯಾರು ಬೈಕೋಬೇಡಿ, ಅದು ತಿಂದು ಹೆಂಗಿರ್ತಾಳಪ್ಪ ಅಂತ. ಅದರದ್ದೊಂದು ಸುಮ್ಮನೆ ಹಾಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಹೇಗೆ ಅಂತ. ಹೇಗೆ ನಾನು ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ, ಬಟ್ ನಾನು ಹೆಂಗೆ ಮಾಡ್ತೀನಿ ಅಂತ. ಸಾಬುದಾನನ ಆಲ್ರೆಡಿ 1 hour ನೆನೆಸ್ಬಿಟ್ಟಿಟ್ಟಿದ್ದೆ. ಆ ನೆನೆಸಿರೋದನ್ನು ಈಗ ಸಪ್ರೇಟ್ ಈ ಕಡೆ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡು ಆ ಕಡೆ ಶಾವಿಗೆ ಮತ್ತು ಗೋಡಂಬಿ ದ್ರಾಕ್ಷಿ ಏನಿದೆ ಅದನ್ನು ಸ್ವಲ್ಪ ಹುರ್ಕೊಂಡು ಸ್ವೀಟ್ ಮಾಡ್ತೀನಿ. ಒಂದು ಕಡೆ ಈ ಕಡೆ ಸಾಬುದಾನ ಕುದಿಯಕ್ಕಂತ ಇಡ್ತಾ ಇದ್ದೀನಿ, ಇನ್ನೊಂದು ಕಡೆ ಶಾವಿಗೆ ಅದನ್ನೆಲ್ಲ ಹುರ್ಕೋಬೇಕು. ಬಾಣಲಿ ನಂತರನೇ ಕಲರ್ಫುಲ್ಲಾಗಿ ಫುಲ್ ಕಲರಾಗಿದೆ. ಇದಕ್ಕೆ ಸ್ವಲ್ಪ ಅಂತ ಕಲರಾಗಿರೋ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿ ಫಸ್ಟು ಗೋಡಂಬಿ ದ್ರಾಕ್ಷಿ ಹುರ್ಕೋತೀನಿ. ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಕಲರ್ ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋತೀನಿ. ಹುರ್ಕೊಂಡಾದ್ಮೇಲೆ ಅದನ್ನು ತೆಗೆದು ಶಾವಿಗೆನ ಹಾಕ್ತೀನಿ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಕಲರ್ ಬರೋವರೆಗೂ ಹುರ್ಕೊಂಡು ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಂಡು ಐ ಥಿಂಕ್ ಈ ಕಲರ್ ಸಾಕು. ಸೊ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಸಾಕು, ಫ್ಲೇವರ್ ಬರ್ತಾ ಇದೆ ಆ್ಯಕ್ಚುಲಿ. ಇಷ್ಟ ಆದರೆ ಸಾಕು ನಮಗೆ. ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಅದನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈಗ ಶಾವಿಗೆನ ಹುರ್ಕೋತೀನಿ. ಈಗ ಬಾಣಲಿಗೆ ಒಳ್ಳೆ ಶಾವಿಗೆ ಹಾಕೊಂಡು ಅದನ್ನು ಹುರಿಯೋಣ. ಇದನ್ನು ಬಿಟ್ಟರೆ ಅಷ್ಟು ಬಿದ್ದೋಗುತ್ತೇನಪ್ಪ. ಇಳಿ ಬಿಳಿ ಇಳಿ ಇಳಿ ಸಾಕು 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 ಸಾಕು. ಈಗ ಶಾವಿಗೆನ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಒಂದು ಸೈಡು ನಮ್ಮ ಸಾಬುದಾನ ಮೇಡಮ್ ತುಂಬ ಚೆನ್ನಾಗಿ ಕುದೀತಾ ಇದ್ದಾರೆ. ಇನ್ನೊಂದು ಸೈಡು ಶಾವಿಗೆ ಮೇಡಮು ತುಂಬ ಚೆನ್ನಾಗಿ ಕಲರಿಂಗ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಣ್ಣೆ ಎಷ್ಟು ಚೆನ್ನಾಗಿ ಎಣ್ಣೆ ಅಂತೀನಿ, ತುಪ್ಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಅದರಲ್ಲಿ. ನೋಡಿ, ನಂತರನೇ ಬ್ಲ್ಯಾಕ್ ಆಗಿರೋ ಬಾಣಲಿಲಿ ವೈಟ್ ಆಗಿರೋ ಶಾವಿಗೆ ಹಾಕಿ ರಪ ಅಂತ ಶಾವಿಗೆನ ಹುರಿತಾ ಇದ್ದೀನಿ. ಅದು ಬ್ರೌನ್ ಕಲರ್ ತಿರ್ಗೋವರೆಗೂ ಹುರಿತೀನಿ. ನೋಡಿ, ಈಗ ಶಾವಿಗೆ ನಾನಿರುವಂತಹ ಕಲರ್ಗೆ ತಿರುಗ್ತಾ ಇದೆ. ಬ್ರೌನಿ ಅಮ್ಮ, ನಾನು ಕಪ್ಪು ಅಲ್ಲ, ಬ್ರೌನಿ. ಸ್ವಲ್ಪ ಚೆನ್ನಾಗಿ ಕೆಂಪು ಬಣ್ಣ ಆಗಬೇಕು. ಕೆಂಪು ಬಣ್ಣ ಆದಮೇಲೆ ಆ ಸಾಬುದಾನ ಜೊತೆಗೆ ಮಿಕ್ಸ್ ಮಾಡೋದು. ಸಾಕು, ಆಲ್ಮೋಸ್ಟ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಇಷ್ಟ ಆದರೆ ಸಾಕು. ಸಾಬುದಾನ ತುಂಬ ಚೆನ್ನಾಗಿ ಬೆಂದಿದೆ. ಅದನ್ನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಈ ಕಡೆ ಶಾವಿಗೆನೆ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಅರ್ಧಂಬರ್ಧ ಬೇಯಿಸ್ಕೊತೀನಿ, ಆಮೇಲೆ ಸಾಬುದಾನ ಜೊತೆಗೆ ಮಿಕ್ಸ್ ಮಾಡ್ತೀನಿ. ಮತ್ತು ಬಾಣಲಿಲಿರೋ ತುಪ್ಪ ಬಿಟ್ಟೋಗ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ಅದಕ್ಕೆ ಅದೆಲ್ಲ ಫ್ಲೇವರ್ ಬರಬೇಕು ಅಂತ ಈ ಬಾಣಲಿಲಿ ಅರ್ಧಂಬರ್ಧ ಶಾವಿಗೆ ಬೇಯಿಸ್ಕೊಂಡು ಆಮೇಲೆ ಸಾಬುದಾನಕ್ಕೆ ಮಿಕ್ಸ್ ಮಾಡಿ ಬೇಯಿಸ್ತೀನಿ. ಸಾಕು, ಇವಾಗ ಇದರಲ್ಲಿ ಇಷ್ಟು ಬೆಂದಿದ್ದು ಇದನ್ನು ಸಾಬುದಾನ ಜೊತೆಗೆ ಮಿಶ್ರಣ ಮಾಡ್ತೀನಿ. ಈಗ ಸಾಬುದಾನ ಮತ್ತು ಶಾವಿಗೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಎರಡನ್ನೂ ಸೇರಿಸಿರುವಂತಹ ಸಾಬುದಾನ ಮತ್ತು ಶಾವಿಗೆನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಸಕ್ಕರೆ, ಹಾಲು, ಏಲಕ್ಕಿ ಎಲ್ಲ ಮಿಕ್ಸ್ ಮಾಡೋಣ.
ಇದಕ್ಕೆ ಒಂದು 3ರಷ್ಟು ಏಲಕ್ಕಿ ಹಾಕ್ತಾ ಇದ್ದೀನಿ. ಈಗ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಸಾಕು ಸಕ್ಕರೆ. ನಾವು ಸಿಹಿ ಇಷ್ಟಪಡ್ತೀವಿ, ಬಟ್ ಅದಕ್ಕೆ ನಾವು ಯೂಸ್ ಮಾಡುವಂತಹ ಸಿಹಿ ಯಾವಾಗಲೂ ಕಡಿಮೆ ಇರುತ್ತೆ. ಅಂದರೆ ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆನೇ. ಬಟ್ ಸಿಹಿ ಏನು ಈ ಥರ ಸ್ವೀಟ್ಸ್ ಮಾಡ್ತೀವಿ ಅದು ಮಾಡೋದು ಹೌದು, ಬಟ್ ತಿನ್ನುವಂತಹ ಸಿಹಿ ಅಂಶ ಏನಿದೆ ಅದರಲ್ಲಿ ಅದು ಯಾವಾಗಲೂ ಮನೇಲಿ ಎಲ್ಲರೂ ಅಷ್ಟೇ ಯಾವಾಗಲೂ ಕಡಿಮೆನೇ. ಸೊ ಹಾಗಾಗಿ ಸಕ್ಕರೆನ ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ. ಈಗ ಲಾಸ್ಟಲ್ಲಿ ನಂದಿನಿ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಸಿಗೋದು ನಂದಿನಿ ಹಾಲು ಮಾತ್ರ. ಇಲ್ಲಿ ಯಾವುದು ಆರೋಗ್ಯ ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇಲ್ಲಿ ಸಿಗಲ್ಲ. ಏನಕ್ಕೆ ಲಾಸ್ಟಲ್ಲಿ ಹಾಲನ್ನ ಆ್ಯಡ್ ಮಾಡೋದು ಅಂದರೆ, ಸಕ್ಕರೆ ಮೊದಲು ಆ್ಯಡ್ ಮಾಡಿದ್ರೆ ಒಂದ್ಸಲ ಎಲ್ಲನೂ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಸಕ್ಕರೆ ಆ್ಯಡ್ ಮಾಡಿ ಆಮೇಲೆ ಹಾಲು ಏನಕ್ಕೆ ಆ್ಯಡ್ ಮಾಡೋದು ಅಂದರೆ, ಸಕ್ಕರೆ ಏನಿದೆ ಅದು ಹಾಲನ್ನ ಒಡಿಲಿಕ್ಕೆ ಬಿಡಲ್ಲ. ಇವಾಗ ನೀವು ಯಾವುದೇ ಒಂದು ಪಾತ್ರೆನಾದರೂ ಅಷ್ಟೇ, ಕೆಲವೊಂದು ಸಾಂಬಾರಲ್ಲೆಲ್ಲ ಇದು ಮಾಡಿ ಆಮೇಲೆ ಸ್ವೀಟ್ಸಿಗೆ ಆ್ಯಡ್ ಮಾಡಬೇಕಾದ್ರೆ ಅಥವಾ ಹಾಲಿಗೆ ಏನಾದರೂ ಕೈ ಆಡಿಸ್ಬೇಕಾದ್ರೆ ಆ ವೆಸಲ್ಸ್ ಏನಿದೆ ಅದನ್ನು ಸಕ್ಕರೆನಲ್ಲಿ ಒಂದ್ಸಲ ತೊಳೆದುಬಿಟ್ಟು ಆಮೇಲೆ ಆ ಪಾತ್ರೆನ ಬೇಕಾದರೆ ಇದು ಏನು ವೆಸಲ್ಸ್ ಇದೆ ಅಥವಾ ಸೌಟು ಅದೆಲ್ಲ ಏನಿದೆ ಅದನ್ನು ಯೂಸ್ ಮಾಡಿ ಅವಾಗ ನೋಡ್ರಿ. ಬೇಕಾದರೆ ಸಾಂಬಾರಿಗೆ ಸ್ವೀಟ್ಸ್ ಏನಾದರೂ ಹಾಕಿದಾಗ ಹಾಲು ಒಡಿಯಲ್ಲ ಅದು. ಇವಾಗ ಯಾವುದಾದ್ರೂ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಆಲ್ಮೋಸ್ಟ್ ಅವರು ಬಾಂಡ್ಲೆ ಆಗಿರಬಹುದು ಮತ್ತು ಸೌಟ್ಗಳಾಗಿರ್ಬೋದು ಇಂಥದ್ದನ್ನೆಲ್ಲ ಅವರು ಸಕ್ಕರೆನಲ್ಲಿ ಫಸ್ಟು ಒಂದು ಸಲ ಚೆನ್ನಾಗಿ ತೊಳ್ಕೊಬಿಟ್ಟು ಆಮೇಲೆ ಅವರು ಯೂಸ್ ಮಾಡ್ತಾರೆ. ಏನೋ ಒಂದು ಈ ಥರ ಹಾಲು ಏನಾದರೂ ಹಾಕಿದಾಗ ಹೊಡಿಯಲ್ಲ ಅಂತ ಅಂದ್ಬಿಟ್ಟು. ಗೊತ್ತಾಗ್ತದೆ ಅಂತ ಸಾಕು ಇಷ್ಟು ಕನ್ಸಿಸ್ಟೆನ್ಸು. ಇನ್ನೊಂದು ಸ್ವಲ್ಪ ಒಂದು ಕುದಿ ಬಂತು ಅಂದರೆ ನಾವು ಮಾಡಿದಂತಹ ಪಾಯಸ ರೆಡಿ ಆಗುತ್ತೆ. ನೆಕ್ಸ್ಟ್ ಸರ್ವ್ ಟು ಈಟ್. ನೋಡಬಹುದು ಯಾವ ರೀತಿ ಆಗಿದೆ ಅಂತ. ಸಾಬುದಾನನು ತುಂಬ ಚೆನ್ನಾಗಿ ಬೆಂದಿದೆ, ಶಾವಿಗೆ ಕಲರು ತುಂಬ ಚೆನ್ನಾಗಿದೆ. ಇದು ನಾನು ಮಾಡುವಂತಹ ವಿಧಾನ. ಒಂದು ರೌಂಡು ಚೆನ್ನಾಗಿ ಕುದಿಸಿದ್ರೆ ಆ ಹಾಲು ಮತ್ತು ಪ್ರತಿಯೊಂದು ಏನು ಹಾಕಿದ್ದೀವಿ ಇಂಗ್ರೀಡಿಯೆಂಟ್ಸು ಅದೆಲ್ಲ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಇದನ್ನು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸಿ ಆಮೇಲೆ ತಿಂದರೆ ಆಗತ್ತೆ. ಇನ್ನೊಂದು ರೌಂಡ್ ಸ್ವಲ್ಪ ಮೇಲೆ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಇನ್ನೊಂದು ಸಲ ತುಪ್ಪನ ಹಾಕಿದೆ, ಯಾಕಂದರೆ ತುಪ್ಪ ಇದ್ದಷ್ಟು ಪಾಯಸ ತುಂಬ ಚೆನ್ನಾಗೇ ಇರುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಒಮ್ಮೆ ಚೆನ್ನಾಗಿ ಕುದಿಬೇಕಾದ್ರೆ ಒಂದು ತುಪ್ಪ ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಪ್ರಮಾಣದ ತುಪ್ಪವನ್ನು ಹಾಕಿದ್ದೀನಿ. ಪಾಯಸದ ವಾಸನೆ ಚೆನ್ನಾಗಿದೆ. ಒಂದು ಕುದಿ ಬಂದಾಯಿತು, ಚೆನ್ನಾಗಾಗಿದೆ, ಸ್ಮೆಲ್ಲು ಚೆನ್ನಾಗಿದೆ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ. ಏನು ಕರ್ಕೊಂಡಿದ್ವಲ್ಲ, ಗೋಡಂಬಿ ದ್ರಾಕ್ಷಿ ಕರೆದು ಯಾಕೆ ಇಡಬಾರ್ದು ಅಂದರೆ ಕರೆದಿಟ್ಟ ತಕ್ಷಣ ಹಾಗೆ ಹೋಗ್ತಾ ಇರುತ್ತೆ. ಇಲ್ಲಿಗೆ ಪಾಯಸ ರೆಡಿ. ಪಾಯಸಂ ರೆಡಿ ಟು ಈಟ್. ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಿಬಿಡೋಣ. ಫೈನಲಿ ಸಾಬುದಾನ ಹಾಗೆ ಶಾವಿಗೆ ಪಾಯಸ ರೆಡಿಯಾಗಿದೆ. ಇನ್ನೇನಿದ್ರು ಹೊಟ್ಟೆಗೆ ಬಾರಿಸೋದಷ್ಟೆ. ವಿಡಿಯೋ ನೋಡಿದಂತಹ ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ, ಇದು ಇವತ್ತು ನನಗೆ ತಿನ್ನಬೇಕು ಅಂತ ಮಾಡಿದಂತಹ ಒಂದು ವಿಡಿಯೋ ಆಗಿತ್ತು. ಎಲ್ಲರೂ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.